ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಸ್ಪೆಷಲ್ ಆದ ಜೋಳ ರೊಟ್ಟಿ ಹೇಗೆ ಮಾಡೋದಂತ ತೋರಿಸ್ತೀನಿ. ನೋಡಿ ಎಷ್ಟು ಮೃದುವಾಗಿ ಬಂದಿದೆ ರೋಟಿ. ಈಗ ಈ ಥರ ರೋಟಿ ಇದ್ದರೆ 2 ರೋಟಿ ತಿನ್ನೋರು 4 ರೊಟ್ಟಿ ತಿಂತಾರೆ. ನೋಡ್ಬೋದು ನೀವು ಎಷ್ಟು ಸೂಪರಾಗಿ ಬಂದಿವೆ ರೊಟ್ಟಿಗಳು ಮಾಡೋದೇನು ದೊಡ್ಡ ಸಾಹಸ ಏನಲ್ಲ. ನಾನು ಕೈಯಿಂದ ತಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವತ್ತು. ತುಂಬ ಈಸಿಯಾಗಿ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಒಂದು ಸ್ವಲ್ಪ ಟಿಪ್ಸು ಫಾಲೋ ಮಾಡಿದರೆ ಎಲ್ಲರೂ ರೊಟ್ಟಿ ಮಾಡ್ಬೋದು. ಇಲ್ಲಿ ನಾನು ತವೆ ಇಟ್ಕೊಂಡಿದ್ದೀನಿ ಕಬ್ಬಿಣದ್ದು. ನೀವು ಇಲ್ಲ ಅಂದರೆ ಚಪಾತಿ ಮಾಡೋ ತವೆಲು ಕೂಡ ಮಾಡ್ಬೋದು. ಹೀಗೆ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡೋಕ್ಕೆ ಇಡ್ತಿದ್ದೀನಿ ಲೋ ಫ್ಲೇಮಲ್ಲಿ. ಇವಾಗ ನಾನು ಕಿಚನ್ ಫ್ಲೋರ್ ಮೇಲೆ ಜೋಳದ ಹಿಟ್ಟನ್ನು ಸಾಣಿಸ್ತಾ ಇದ್ದೀನಿ, ಅಂದರೆ ಜರಡಿ ಹಿಡ್ಕೊತಾ ಇದ್ದೀನಿ. ಇಷ್ಟು ಸಾಕು. ಅದು ಕೆಳಗಡೆ ಬಂದಿರೋ ದಪ್ಪಂದು ತೆಗೆದುಬಿಡಿ. ಹೀಗೆ ನಿಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ಹಿಟ್ಟನ್ನು ಈ ಥರ ಹಾಕಿ ಮಧ್ಯದಲ್ಲಿ ಒಂದು ಗೋಲ್ ಮಾಡ್ಕೊಳ್ಳಿ. ಇವಾಗ ನೀರು ಕಾಯ್ದಿದೆ, ಸ್ವಲ್ಪ ಬಾಯ್ಲ್ ಆಗಲಿ, ಅಂದರೆ ಗುಳ್ಳೆಗಳು ಬರೋ ಅಷ್ಟು ಬಿಸಿ ಆದಮೇಲೆ ಈ ಹಿಟ್ಟಿನೊಳಗಡೆ ಹಾಕಿ ಬಿಸಿ ಬಿಸಿ ನೀರಿರುತ್ತೆ, ಹುಷಾರಾಗಿ ಕಲಿಸ್ಕೋಬೇಕು. ಇದು ಜಿಗಿ ಹಿಡಿಯೋದು ಅಂತಾರೆ ನಮ್ಮ ಕಡೆ. ಅಂದರೆ ಜೋಳದ ಹಿಟ್ಟಲ್ಲಿ ಸ್ವಲ್ಪ ಜಿಗಿ ಕಡಿಮೆ ಆದ್ರೂ ಚೆನ್ನಾಗಿ ಬರಲ್ಲ ಹಿಟ್ಟು. ಅದಕ್ಕೋಸ್ಕರ ಈ ಥರ ಬಿಸಿ ನೀರು ಹಾಕಿ ಕಲಿಸೋದ್ರಿಂದ ಹಿಟ್ಟು ಜಿಗಿ ಬರುತ್ತೆ. ಇದು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ನೀರು ಎಲ್ಲ ಕಡೆ ಹಿಟ್ಟಲ್ಲಿ ಆಗಬೇಕು. ಈ ಥರ ಉಂಡೆ ಮಾಡಿದ್ರೆ ನೋಡ್ಬೋದು ನೀವು. ಹೀಗೆ ಆದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈಗೆಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ತಣ್ಣಗೆ ನೀರು ತೊಗೊಂಡಿದ್ದೀನಿ, ಮಾಮೂಲಿ ನೀರು. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊತಾ ಇದ್ದೀನಿ. ಒಮ್ಮೆಲೆ ಹಾಕ್ಕೋಬೇಡಿ ನೀರು, ಸ್ವಲ್ಪನೇ ಹಾಕ್ಕೊಂಡು ನಾದ್ಕೊಳ್ಳಿ. ನನ್ನ ವಿಡಿಯೋಸು ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಕೂಡ ಮಾಡ್ಬೋದು ಈಸಿಯಾಗಿ. 1-2-3 ಸಲ ನೀವು ಮಾಡಿ ರೂಢಿ ಆದರೆ ನೆಕ್ಸ್ಟು ನಿಮಗೆ ಗೊತ್ತಾಗ್ಬಿಡುತ್ತೆ ನಾವು ಯಾವ ಥರ ಮಾಡಿದ್ರೆ ಅದು ಬರುತ್ತೆ ಅಂತ. ಒಬ್ಬೊಬ್ಬರು ಹೇಳ್ತಾರೆ, ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಕೈಯಿಂದ ತಟ್ಟಿ ಮಾಡೋಕ್ಕೆ ಬರೋದಿಲ್ಲ, ಲಟ್ಸ್ ಮಾಡ್ತೀನಿ ಅಂತ. ಬಟ್ ಇದನ್ನೇ ತುಂಬ ಈಸಿ, ಲಟ್ಟಿಸ್ ಮಾಡೋಕ್ಕಿಂತನೂ ಇದೇ ತುಂಬ ಈಸಿಯಾಗಿ. ಇದು ಹಿಟ್ಟು ಹೇಗೆ ರೊಟ್ಟಿಗೆ ಮೊದಲು ನಾದ್ಕೊಳ್ಳೋದ್ರಲ್ಲೇ ಒಂದು ಟ್ರಿಕ್ ಇದೆ. ಈ ಥರ ಮೆದ್ದಿ ಸ್ವಲ್ಪ ನೀರು ಹಾಕಿ ಹೀಗೆ ಮೆದಿಬೇಕು. ಅದರಲ್ಲಿರೋ ಜಿಗಿತನ ಬರಬೇಕು. ಆ ಥರ ಮೆದ್ದಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕೈಗೂ ಹತ್ಕೋಬಾರ್ದು, ಫ್ಲೋರ್ಗೂ ಹತ್ಕೋಬಾರ್ದು. ಆ ಥರ ನೋಡ್ಬೋದು ನೀವು. ನಾನು ಮೆದಿತಾ ಇದ್ದೀನಿ ನೋಡಿ. ಕೈಗೇನು ಹತ್ಕೊಂಡಿಲ್ಲ, ಕೆಳಗಡೆನೂ ಏನೂ ಹತ್ಕೊಂಡಿಲ್ಲ. ಇಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ನೋಡ್ಬೋದು ನೀವು. ಈ ಥರ ಒಂದು ರೋಲ್ ಮಾಡಿಕೊಂಡು ಇಟ್ಕೊಳ್ಳಿ. ಆಮೇಲೆ ಸ್ವಲ್ಪ ಹಿಟ್ಟು ತಗೊಂಡು ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಆಗಿದೆ ಹಿಟ್ಟು. ಹೀಗೆ ಒಂದು ಕಾಟನ್ ಬಟ್ಟೆನ ನೀರಲ್ಲಿ ಅದ್ದಿಡಿ. ಅದು ರೊಟ್ಟಿ ಆದಮೇಲೆ ಹಿಂದೆ ಹಚ್ಚಬೇಕಾಗುತ್ತೆ. ಇವಾಗ ಫ್ಲೋರಲ್ಲಿ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು, ಕೈಗೇನು ಒಣ ಹಿಟ್ಟು ಹಚ್ಕೊಂಡು ಹೀಗೆ ಮೊದಲು ಒಂದೇ ಕೈಯಿಂದ ಈ ಕಡೆ ಕೈ ಸ್ವಲ್ಪ ಹೀಗೆ ಮಾಡ್ತಾ ಇರಬೇಕು. ನೋಡ್ಬೋದು ನೀವು, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ ಥರ ಮಾಡಿದ್ರೆ ರೊಟ್ಟೆ ಸುತ್ತಲೂ ಹರಿಯಲ್ಲ, ಬಿರುಕು ಬಿಡಲ್ಲ ಅಂತ, ಕಡಿಮೆ ಬಿಡುತ್ತೆ ಅಂತ. ನೋಡ್ಬೋದು ನೀವು. ನೀವು ಕೆಳಗಡೆ ಫ್ಲೋರ್ಗೆ ರೊಟ್ಟಿ ಅಂಟ್ತಾ ಇದೆ ಅಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ. ಕೈಗೆ ರೊಟ್ಟಿ ಅಂಟ್ತಾ ಇದ್ದರೆ ಕೈಗೂ ಸ್ವಲ್ಪ ಹಿಟ್ಟು ಹಚ್ಕೊಳ್ಳಿ. ಮತ್ತು ಹೀಗೆ ಸಮವಾಗಿರಬೇಕು. ಅಂದರೆ ನೀವು ಬೆರಳುಗಳು ತುಂಬ ಟೈಟಾಗಿ ಹಿಡಿದ್ರೆ ಆ ಥರ ತೂತು ಬೀಳುತ್ತೆ. ನಾನು ನಿಮ್ಗೆ ಮಾಡಿ ತೋರಿಸಿದ್ದೀನಿ. ಹಾಗೆ ಮಧ್ಯೆ ಈ ಥರ ಬಿರುಕು ಬಿಟ್ಟರೆ ಹಾಗೆ ಸೇರಿಸ್ತಾ ಇರಿ. ಆಮೇಲೆ ಕೈಗಳು ಸಮವಾಗಿ ಇರಬೇಕು. ನೋಡ್ಬೋದು ನೀವು. ಇವಾಗ ಆಗಿದೆ ರೊಟ್ಟಿ ಹೇಗೆ ತೆಗೆಯೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಕೆಳಗಡೆ ಹಾಕಿ ಮೇಲ್ಗಡೆ ಕೈ ಭಾಗದ ಕೆಳಗಡೆ ಹೋಗಬೇಕು. ಕೆಳಗಡೆ ಫ್ಲೋರ್ ಅಂದರೆ ಹಿಟ್ಟಿನ ಕಡೆಯಿಂದ ಮೇಲೆ ಬರಬೇಕು. ಇವಾಗ ಆ ಬಟ್ಟೆನ ನೆನೆಸಿಟ್ಟಿದ್ವಲ್ಲ, ಕಾಟನ್ ಬಟ್ಟೆನ, ಅದರಿಂದ ಒಂದೇ ಒಂದು ಲೇಯರು ಈ ಥರ ಚೆನ್ನಾಗಿ ಸವರ್ಬಿಡಿ ಎಲ್ಲ ಕಡೆ. ಇದು ತುಂಬ ಇಂಪಾರ್ಟೆಂಟು. ಇದು ಮಾಡಿಲ್ಲ ಅಂದರೆ ರೊಟ್ಟಿ ತುಂಬ ಗಟ್ಟಿಯಾಗಿಬಿಡುತ್ತೆ, ಮೆತ್ತಗಿರೋದೇ ಇಲ್ಲ.
ನೋಡ್ಬೋದು ನೀವು. ಇವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ರೊಟ್ಟಿ ಹಾಕಿದ್ಮೇಲೆ ನಾನು ಈ ಥರ ಮೊದಲನೇ ರೊಟ್ಟಿ ಬರೋವಾಗ ಸ್ವಲ್ಪ ಹಂಚು ಸರಿಯಾಗಿ ಕಾಯ್ದಿರಲಿಲ್ಲ ಅಂದರೆ ಅಂಟ್ಕೊಳ್ಳುತ್ತೆ. ಹೀಗೆ ಒಂದು ಸ್ಪ್ಯಾಚುಲ ಸಹಾಯದಿಂದ ಹೀಗೆ ಎತ್ತಿ ಹಾಕ್ಕೊಳ್ಳಿ. ನೋಡ್ಬೋದು ನೀವು. ಹೀಗೆ ಒಂದು ಕಾಟನ್ ಬಟ್ಟೆ ಇಲ್ಲ ಸ್ಮೂತ್ ಆಗಿರೋ ಬಟ್ಟೆಯಿಂದ ಹೀಗೆ ಒತ್ತಿ ಒತ್ತಿ ಮಾಡಿದ್ರೆ ಸ್ವಲ್ಪ ಉಬ್ಬು ಬರುತ್ತೆ. ನಿಮಗೆ ಉಬ್ಬಿರೋ ರೊಟ್ಟಿ ಬೇಕಂದರೆ ಸ್ವಲ್ಪ ದಪ್ಪ ಮಾಡಬೇಕು. ತುಂಬ ತೆಳ್ಳಗೆ ಮಾಡಿದ್ರೆ ಉಬ್ಬಿ ಬರಲ್ಲ. ಇವಾಗ ಇನ್ನೊಂದು ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹೀಗೆ ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹೀಗೆ ಅಂಗೈಯಿಂದ ಮೊದಲು ತಟ್ಕೊಳ್ಳಿ. ಸ್ವಲ್ಪ ಈ ಕಡೆ ಎಡಗೈಯಿಂದ ನೋಡ್ಬೋದು ನೀವು. ಹೀಗೆ ಒತ್ಕೊಂಡು ಬನ್ನಿ. ಅದು ಒಳಗಡೆ ಎಲ್ಲ ಹೋದ್ಮೇಲೆ ಸುತ್ತಲೂ ಸೀಳಿ ಬರೋದಿಲ್ಲ, ರೊಟ್ಟಿ ಚೆನ್ನಾಗಿ ಬರುತ್ತೆ. ಹೀಗೆ ಹಿಟ್ಟು ಕಡಿಮೆ ಆದಾಗೆಲ್ಲ ಕೆಳಗಡೆ ಹಿಟ್ಟು ಹಾಕಬೇಕು. ಆಮೇಲೆ ರೊಟ್ಟಿ ಬಡಿಯುವಾಗ ಕೈಗೆ ರೊಟ್ಟಿ ಅಂಟ್ತಾ ಇದ್ದರೆ ಕೈಗೂ ಹಿಟ್ಟು ಹಚ್ಕೊತ ಮಾಡಬೇಕು. ನೋಡ್ಬೋದು ನೀವು. ಇವಾಗ ಕೈಗೂ ಹಚ್ತಾ ಇದ್ದೀನಿ. ತುಂಬ ಈಸಿ. ಸ್ವಲ್ಪ ದೊಡ್ಡದಾದಮೇಲೆ ಎರಡು ಕೈಯಿಂದ ತಟ್ಟಿ ಹೀಗೆ ಒಂದಾದಮೇಲೆ ಒಂದು ಕಡೆಯಿಂದ ತಟ್ಟಿ ಒಂದು ಕಡೆಯಿಂದ ತಿರುಗಿಸ್ತಾ ಇರಬೇಕು. ಬಲಗೈಯಿಂದ ತಟ್ಟೋದು, ಎಡಗೈಯಿಂದ ತಿರುಗಿಸೋದು ಮಾತ್ರ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂತು ರೊಟ್ಟಿ. 1 ನಿಮಿಷದಲ್ಲಿ ಒಂದು ರೊಟ್ಟಿ ಆರಾಮಾಗಿ ಮಾಡ್ಬೋದು. ನೋಡ್ಬೋದು ನೀವು ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ಹೀಗೆ ಒಂದು ಸೀಳ್ತಾ ಇದ್ದರೆ ಅದನ್ನು ಹಾಗೆ ಬಿಟ್ಟರೆ ಅದೇ ದೊಡ್ಡದಾಗ್ತಾ ಇರುತ್ತೆ. ಅವಾಗವಾಗ ಅದು ಮುಚ್ತಾ ಇರಬೇಕು ಹಾಗೆ. ನೋಡಿ ಇವಾಗ ಆಗಿದೆ. ಇವಾಗ ಇದನ್ನು ತವೆ ಮೇಲೆ ಹಾಕ್ಕೊಳ್ಳೋಣ. ಹೀಗೆ ನೀವು ಕೈಯಲ್ಲಿರೋ ಸೈಡನ್ನು ಕೆಳಗಡೆ ಬರಬೇಕು, ಕೆಳಗಡೆ ಫ್ಲೋರಲ್ಲಿರೋ ಸೈಡನ್ನು ಮೇಲೆ ಬರಬೇಕು. ಕೈ ಅಗಲ ಮಾಡಬೇಕು. ರೊಟ್ಟಿ ಪೂರ್ತಿ ಬೆರಳ ಮೇಲೆ ಹಾಕೋಬೇಡಿ, ಸ್ವಲ್ಪ ಒಳಗಡೆ ಹಾಕ್ಕೊಳ್ಳಿ. ನೋಡಿ ಬೆರಳ ಮೇಲೆ ಹಾಕ್ಕೊಂಡ್ರೆ ಈ ಥರ ಮಡಿಕೆಗಳು ಬರುತ್ತೆ. ತುಂಬ ಮಡಿಕೆ ಇದ್ದರೆ ತುಂಬ ನೀಟಾಗಿ ಮಾಡೋಕ್ಕೆ ಹೋಗಬೇಡಿ. ಚಪಾತಿ ಥರ ಇದಾಗಲ್ಲ, ಹಾಗೆ ಬಿಟ್ಕೊಳ್ಳಿ, ಏನೂ ಆಗಲ್ಲ. ನೋಡಿ ನಾನಿಲ್ಲಿ ಆಲ್ಮೋಸ್ಟು 1-2 ಹಿಡಿ ಹಿಟ್ಟಲ್ಲಿ 8-9 ರೊಟ್ಟಿ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಫ್ರೆಂಡ್ಸ್? ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೋಳದ ರೊಟ್ಟಿ ಜೊತೆ ಪಲ್ಯನೂ ನೆಕ್ಸ್ಟ್ ಟೈಮಲ್ಲಿ ತೋರಿಸ್ತೀನಿ ನಾನು. ಹೇಗೆ ಅನ್ನಿಸ್ತು ಫ್ರೆಂಡ್ಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್.